ದೂರದಿಂದ ಕರೆದು ಕೇಳಿದಾಗ ಅಶರೀರವಾಣಿ ಆಗಿತ್ತಂತೆ. ನಾನು ಮಾರಿಯಮ್ಮ, ಸೈನಿಕರು ಪೂಜಿಸುತ್ತಿದ್ದವಳು, ನಾನು ಇಲ್ಲೇ ಇದ್ದೇನೆ, ನೀ ಈ ಕಡೆ ಬರಬೇಡ ಅಂತ. ದಿವಸ ಸಾಯಂಕಾಲದ ಹೊತ್ತಿಗೆ ಸ್ನಾನ ಮಾಡುವ ಶಬ್ದ, ಮಲ್ಲಿಗೆಯ ಪರಿಮಳ ಈ ರೀತಿಯಾಗಿ ಬರುವುದರಿಂದ ಸೈನಿಕರು ಯುದ್ಧಕ್ಕೆ ಹೋಗುವ ಪೂಜಿಸುವ ದೇವಿಯಾಗಿ ಕಾಪುಗೆ ಬಂದಿರ್ತಾರೆ. ಅದಕ್ಕೆ ಆ ಕಾವಲುಗಾರ, ಅಮ್ಮ ಇಲ್ಲಿ ನಿಮಗೆ ಸುರಕ್ಷಿತ ಜಾಗ ಅಲ್ಲ ಅಂತ ಹೇಳಿದ್ದಕ್ಕೆ, ನೀನು ಕಾಪುಪೇಟೆಯ 10 ಸಮಸ್ತರನ್ನು ಒಟ್ಟುಗೂಡಿಸಿ ನನ್ನನ್ನು ಅಲ್ಲಿ ಸ್ಥಾಪಿಸಲಿಕ್ಕೆ ಹೇಳು ಅಂತ ಹೇಳಿದ ಪ್ರಕಾರ 10 ಸಮಸ್ತರು ಬಂದು ಅಮ್ಮನನ್ನು ಸ್ಥಾಪಿಸಿದ್ದಾರೆ. ಅದಕ್ಕೆ ಚರಿತ್ರೆ ಅಂದರೆ, ಈಗಲೂ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಗದ್ದುಗೆ ಪ್ರಧಾನ, ಇಲ್ಲಿ ಗದ್ದುಗೆ ಮೇಲೆ ಅಮ್ಮನ ಮೂರ್ತಿಯನ್ನು ಆ ದಿವಸನೇ ನಿರ್ಮಿಸೋದು. ಕಾಪು ಮಾರಿಯಮ್ಮನ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಒಂದು ಇತಿಹಾಸ ಇದೆ ತಿಳಿದಿರುವ ಪ್ರಕಾರ ಹೇಳ್ಬೋದಾ? ಮಾರಿಯಮ್ಮನ ದೇವಸ್ಥಾನಕ್ಕೆ ನನ್ನ ಆಲೋಚನೆ ಪ್ರಕಾರ ಸುಮಾರು 400ರಿಂದ 450 ವರ್ಷಗಳ ಇತಿಹಾಸ ಇದೆ. ಇದು ಒಂದು ಸೈನಿಕರು ಯುದ್ಧಕ್ಕೆ ಹೋಗುವ ಪೂಜಿಸುವ ದೇವಿಯಾಗಿ ಕಾಪುಗೆ ಬಂದಿರ್ತಾರೆ. ಆ ಸೈನಿಕರು, ಕೆಳದಿಯ ಅರಸನ ಸೈನಿಕರು ಮುಸಲ್ಮಾನ ರಾಜರಿಂದ ಈ ಕೋಟೆ ಅವರ ವಶವಾದಾಗ ಸೈನಿಕರೆಲ್ಲ ಓಡಿ ಹೋಗ್ತಾರೆ. ಆದರೆ ಆ ದೇವಿ, ಅವರು ಪೂಜಿಸುತ್ತಿದ್ದ ದೇವಿಗೆ ಅಷ್ಟು ಶಕ್ತಿ ಬಂದಿರ್ತದೆ. ಆಗಲೇ ಅಮ್ಮ ಅಲ್ಲೇ ಉಳಿದಿರ್ತಾರೆ. ಅದು ಒಬ್ಬ ಕಾವಲುಗಾರನಿಗೆ, ಮುಸ್ಲಿಮರು ವಶಪಡಿಸಿಕೊಂಡ ನಂತರ ಬಿಟ್ಟು ಹೋದ ಕೋಟೆಯ ಕಾವಲುಗಾರನಿಗೆ, ಅಲ್ಲಿ ಯಾವುದೋ ಒಂದು ಹೆಂಗಸು ದಿವಸ ಸಾಯಂಕಾಲದ ಹೊತ್ತಿಗೆ ಸ್ನಾನ ಮಾಡುವ ಶಬ್ದ, ಮಲ್ಲಿಗೆಯ ಪರಿಮಳ ಈ ರೀತಿಯಾಗಿ ಬರುವುದರಿಂದ ದೂರದಿಂದ ಕರೆದು ಕೇಳಿದಾಗ ಅಶರೀರವಾಣಿ ಆಗಿತ್ತಂತೆ. ನಾನು ಮಾರಿಯಮ್ಮ, ಸೈನಿಕರು ಪೂಜಿಸುತ್ತಿದ್ದವಳು, ನಾನು ಇಲ್ಲೇ ಇದ್ದೇನೆ, ನೀ ಈ ಕಡೆ ಬರಬೇಡ ಅಂತ. ಅದಕ್ಕೆ ಆ ಕಾವಲುಗಾರ, ಅಮ್ಮ ಇಲ್ಲಿ ನಿಮಗೆ ಸುರಕ್ಷಿತ ಜಾಗ ಅಲ್ಲ ಅಂತ ಹೇಳಿದ್ದಕ್ಕೆ, ನೀನು ಕಾಪುಪೇಟೆಯ 10 ಸಮಸ್ತರನ್ನು ಒಟ್ಟುಗೂಡಿಸಿ ನನ್ನನ್ನು ಅಲ್ಲಿ ಸ್ಥಾಪಿಸಲಿಕ್ಕೆ ಹೇಳು ಅಂತ ಹೇಳಿದ ಪ್ರಕಾರ 10 ಸಮಸ್ತರು ಬಂದು ಅಮ್ಮನನ್ನು ಸ್ಥಾಪಿಸಿದ್ದಾರೆ. ಅದಕ್ಕೆ ಚರಿತ್ರೆ ಅಂದರೆ, ಈಗಲೂ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಗದ್ದುಗೆ ಪ್ರಧಾನ, ಇಲ್ಲಿ ಗದ್ದುಗೆ ಮೇಲೆ ಅಮ್ಮನ ಮೂರ್ತಿಯನ್ನು ಆ ದಿವಸನೇ ನಿರ್ಮಿಸೋದು. ಅಮ್ಮನ ಮೂರ್ತಿ ಪ್ರತಿ ಒಂದು ಹೆಂಗಸು ಹೇಗೆ ಕೂತ್ಕೊಂಡಿರ್ತಾರೆ ಆಸನದಲ್ಲಿ ಆ ರೀತಿ, ಆದರೆ ಅವರು ನೀರಿನ ಮೇಲೆ ಕೂತ್ಕೊಳ್ಳೋದು, ಕಳಶದಲ್ಲೇ ಕೂತ್ಕೊಳ್ಬೇಕು. ಅದರ ಅರ್ಥ, ಅಮ್ಮ ಅಲ್ಲಿ ಕೆರೆಯಲ್ಲಿ ಈಜುತ್ತಾ ಇದ್ರು, ಅಲ್ಲಿಂದ ಅಮ್ಮನನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂಬುದು ಇಲ್ಲಿಯ ಚರಿತ್ರೆ. ನನ್ನ ಜೊತೆ ಇದ್ದಾರೆ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಕಾಪು, ಇಲ್ಲಿನ ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೆ ಪ್ರಚಾರ ಸಮಿತಿಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಯೋಗೀಶ್ ಶೆಟ್ಟಿ ಕಾಪು ಅವರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್. ಹಾಗೆ ಈಗ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ಯಾವಾಗ ನಡೀತಾ ಇದೆ? ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಅಂತ ರಚಿಸಿಕೊಂಡು ಕಾಪು ಕೆ ವಾಸುದೇವ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಊರಿನ ಎಲ್ಲ ಸಮುದಾಯದವರ ಒಂದು ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ಕೆಲವು ವರ್ಷದಿಂದ ಈ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದೆ. ಈಗಾಗಲೇ ನಾವು ಒಂದು ಬ್ರಹ್ಮ ಕಲಶೋತ್ಸವದ ಒಂದು ಪರ್ವ ಕಾಲದಲ್ಲಿ ನಾವಿದ್ದೇವೆ. ಬರುವ 2025ನೇ ಮಾರ್ಚ್ 2ರಂದು ಪ್ರತಿಷ್ಠೆ, 5 ತಾರೀಕಿಗೆ ಬ್ರಹ್ಮ ಕಲಶೋತ್ಸವ, ಫೆಬ್ರವರಿ 25ರಿಂದ ಮಾರ್ಚ್ 5ರವರೆಗೆ 9 ದಿವಸದ ಪ್ರತಿಷ್ಠಾದಿ ಬ್ರಹ್ಮ ಕಲಶೋತ್ಸವಕ್ಕೆ ಈಗಾಗಲೇ ಸಜ್ಜಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನವದುರ್ಗಾ ಲೇಖನ ಯಜ್ಞ ಮತ್ತು ನವಚಂಡಿಕಾ ಯಾಗ ಎಂಬ ವಿಶೇಷ ಕಲ್ಪನೆಯೊಂದಿಗೆ 99,999 ಜನ ನವದುರ್ಗಾ ಲೇಖನವನ್ನು ಬರೆದು ಶಿಲಾಸೇವೆಯೊಂದಿಗೆ ಈ ಸನ್ನಿಧಾನಕ್ಕೆ ಅರ್ಪಿಸಬೇಕು ಎಂಬ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಕೂಡ ಒಂದು ಸಮಿತಿಯನ್ನು ರಚಿಸಿ
ಉಡುಪಿ ಕ್ಷೇತ್ರದ ಮಾಜಿ ಶಾಸಕರಾದ ರಘುವತಿ ಭಟ್ರನ್ನು ಅದರ ಅಧ್ಯಕ್ಷತೆಯನ್ನು ಮಾಡಿ ನಾನು ಕೂಡ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾ ಇದ್ದೇನೆ. ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ. ಯಾವುದೇ ಒಂದು ದೇವಸ್ಥಾನ ಮಾಡುವಾಗ ಊರಿನವರೆಲ್ಲ ಸೇರಿ ಮಾಡುವುದುಂಟು. ಆದರೆ ನಮ್ಮ ಕಾಪು ಮಾರಿಯಮ್ಮನ ವಿಶೇಷತೆ ಏನು ಅಂತ ಹೇಳಿದರೆ, ಕಾಪು ಮಾರಿಯಮ್ಮ ಕೇವಲ ಕಾಪುಗೆ ಸೀಮಿತವಾದ ಅಮ್ಮ ಅಲ್ಲ, ಜಗತ್ತಾದ್ಯಂತ ಅಮ್ಮನ ಭಕ್ತರಿದ್ದಾರೆ. ಇದು ಅಮ್ಮನ ನುಡಿಯಲ್ಲೇ ಬಂದಿದೆ. ನಾವು ಒಂದು ರೀತಿಯಲ್ಲಿ ಬೇರೆ ಸಮಿತಿ ಆಲೋಚನೆ ಮಾಡಿತ್ತು. ಎಲ್ಲ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಮಾಡುವಾಗೆ ನಾವು ಒಂದು ರೀತಿಯಲ್ಲಿ ರಥ ಹಿಡ್ಕೊಂಡು ಮಾಡೆಲ್ ಇಟ್ಕೊಂಡು ಊರೂರು ಹೋಗಿ ಗ್ರಾಮ ಹೋಗಿ ಕಲೆಕ್ಷನ್ ಮಾಡುವಂಥ ಆಲೋಚನೆ ಇತ್ತು. ಆದರೆ ಇಲ್ಲಿ ವಾರಕ್ಕೊಮ್ಮೆ ಮಂಗಳವಾರ ದರ್ಶನ ಸೇವೆ ನಡೀತದೆ. ನಾವು ಏನೂ ಇದ್ದರೂ ಅಮ್ಮನ ಹತ್ರ ಕೇಳಿ ಮುಂದುವರಿತಾ ಇದ್ದೇವೆ. ಅಮ್ಮನ ದರ್ಶನ ಸೇವೆಯಲ್ಲಿ ಅಮ್ಮನ ನುಡಿಯಾದದ್ದಿಷ್ಟೇ, ಎಲ್ಲಿಗೂ ಕೂಡ ನೀವು ರಥ ಹಿಡ್ಕೊಂಡು ಹೋಗೋದು ಬೇಡ. ಕೇವಲ ಏನು ಇಲ್ಲಿ ನಡೀತಾ ಇದೆ, ನನ್ನ ಆಲಯದ ಏನು ನೀವು ಆಲೋಚನೆ ಮಾಡಿದ್ದೀರಿ, ನಾವು ನಿಮಗೆ ಆಲೋಚನೆ ಏನು ಕೊಟ್ಟಿದ್ದೇನೆ, ಅದನ್ನು ನೀವು ಪ್ರಚಾರವನ್ನಷ್ಟೇ ಮಾಡಿ. ಬರದವರನ್ನು ಭರಿಸ್ತೇನೆ, ಕೊಡದವರ ಹತ್ರ ಕೊಡಿಸ್ತೇನೆ. ಇದು ಕೆಲಸ ನಂದು. ನೀವು ಖಾಲಿ ನಿಮ್ಮ ಕೆಲಸ ಇಷ್ಟೇ, ನೀವು ಪ್ರಚಾರ ಮಾಡಿ ಜಗತ್ತಾದ್ಯಂತ ನನ್ನ ಭಕ್ತರಿದ್ದಾರೆ. ಈ ವಿಷಯವನ್ನು, ಈ ಒಂದು ನುಡಿಯನ್ನು ಅಮ್ಮ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಪ್ರಪಂಚದ ಅಮೇರಿಕಾ, ದುಬೈ, ಸಿಂಗಾಪುರ್, ಆಫ್ರಿಕಾ ಇದನ್ನೆಲ್ಲ ಸೇರಿಕೊಂಡು, ಮಸ್ಕತ್ ಎಲ್ಲ ಸೇರಿಕೊಂಡು ಪ್ರಪಂಚದ 18 ದೇಶದಲ್ಲಿ ಕಾಪು ಮಾರಿಯಮ್ಮನ ಜೀರ್ಣೋದ್ಧಾರದ ಸಮಿತಿಗಳಾಗಿವೆ. ಮುಂಬೈಯಲ್ಲಿ ಕೂಡ ಒಂದು ಸಮಿತಿಯಾಗಿದೆ. ಅಲ್ಲಿ ಮುಂಬೈಯ 11 ರೀಜನಲ್ಲೂ ಸಮಿತಿಯಾಗಿದೆ. ಪೂನಾದಲ್ಲಿ ಸಮಿತಿಯಾಗಿದೆ. ಬೆಂಗಳೂರಲ್ಲಿ ಸಮಿತಿಯಾಗಿದೆ. ಕಾಪು ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮದಲ್ಲಿ ಸಮಿತಿಯಾಗಿದೆ. ಮಂಗಳೂರು, ಉಡುಪಿ ಜಿಲ್ಲೆಯಲ್ಲೂ ಕ್ಷೇತ್ರವಾರು ಸಮಿತಿಯಾಗಿದೆ. ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಗದಗ ಇಲ್ಲೂ ಕೂಡ ಸಮಿತಿಯಾಗಿದೆ. ಬಹುಶಃ ಇಂಥ ಒಂದು ದೊಡ್ಡ ಮಟ್ಟದ ಸಮಿತಿಯನ್ನು ರಚಿಸಿಕೊಂಡು ಎಲ್ಲೂ ಕೂಡ ಈ ರೀತಿಯಲ್ಲಿ ಆಗಲಿಕ್ಕಿಲ್ಲ. ಈ ರೀತಿಯಾಗಿ ಒಂದು ವಿಶಿಷ್ಟ ರೀತಿಯಲ್ಲಿ ಚಾಲುಕ್ಯ, ವೇಸರ, ಹೊಯ್ಸಳ ಶೈಲಿಯಲ್ಲಿ ಈ ಶಿಲ್ಪಕಲೆಗಳೆಲ್ಲ ಮೂಡಿ ಬಂದಿದೆ. ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಅದು ಅಮ್ಮನ ಗರ್ಭಗುಡಿ, ಮತ್ತೊಂದು ಉಚ್ಚಂಗಿ ದೇವಿ ಇಲ್ಲಿಯ ಸಾನ್ನಿಧ್ಯಗಳು ಮಾರಿಯಮ್ಮ ಮತ್ತು ಅದರ ತಂಗಿ ಉಚ್ಚಂಗಿ ಉಗ್ರ ಸ್ವರೂಪಿ ದೇವಿ. ಅಮ್ಮ ಏನು ನುಡಿಯನ್ನು ಕೊಡ್ತಾರೆ ಅದನ್ನು ಸಾಕಾರಗೊಳಿಸುವ, ಅದು ಕೆಲಸವನ್ನು ಮಾಡಿಕೊಡುವಂಥದ್ದು ಉಚ್ಚಂಗಿ ಅಂತ. ಅಮ್ಮ ಉಚ್ಚಂಗಿ ತನ್ನ ತಂಗಿಗೆ ಹೇಳುವಂಥದ್ದು, ಅಮ್ಮ ಅದನ್ನು ಉಚ್ಚಂಗಿ ದೇವಿ ಅದನ್ನು ಆ ಭಕ್ತರ ಕೆಲಸವನ್ನು ಮಾಡಿಕೊಡುವಂಥದ್ದು ಎಂಬ ಒಂದು ರೀತಿಯ ಪ್ರತೀತಿ. ಈ ರೀತಿಯಾಗಿ ವಿಶೇಷವಾಗಿ ಆ ಎರಡೂ ಗರ್ಭಗುಡಿಯೂ ಕೂಡ ಬಾಗಲಕೋಟೆಯ ಇಲ್ಕಲ್ನ ಕೆಂಪು ಗ್ರನೈಟ್ ಶಿಲೆಯಲ್ಲೇ ಆಗಿರುವಂಥದ್ದು. ಬಹುಶಃ ಇಲ್ಲಿ ದಕ್ಷಿಣ ಭಾರತದಲ್ಲೇ ಅಂತ ಹೇಳ್ತಾರೆ, ದೇಶದಲ್ಲೋ ಒಂದು ಕಡೆ ಇದೆ ಅಂತ ಹೇಳ್ತಾರೆ ದೇಶದಲ್ಲಿ, ಮತ್ತೆಲ್ಲೂ ಇಲ್ಲ. ಅದು ಬಿಟ್ಟರೆ ಇದು ಕಾಪು ಮಾರಿಯಮ್ಮನ ಸನ್ನಿಧಿಯಲ್ಲೇ ಈ ಶಿಲೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದು ಕೂಡ ವೈಜ್ಞಾನಿಕವಾಗಿ 1000 ವರ್ಷಕ್ಕೂ ಹೆಚ್ಚಿನ ಒಂದು ಬಾಳಿಕೆ ಬರುವಂಥ ಈ ಶಿಲೆ ಅಂಥೇಳಿ ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿದೆ. ಈ ರೀತಿಯ ವಿಶೇಷವಾದ ಒಂದು ದೇವಸ್ಥಾನ ಇನ್ನು ಲೋಕಾರ್ಪಣೆಗೊಳ್ಳಿದೆ. ಇನ್ನೊಂದು ಕೆಲವೇ ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಎಲ್ಲ ಭಕ್ತರು ಈ ಬ್ರಹ್ಮಕಲಶೋತ್ಸವದಲ್ಲಿ ಭಾಗ ಆಗಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಮಾಡುವಂಥ ನವದುರ್ಗ ಲೇಖನದಲ್ಲೂ ಎಲ್ಲರೂ ಕೂಡ ಭಾಗಿಯಾಗಬೇಕು ಎಂಬ ಮನವಿಯನ್ನು ಎಲ್ರಿಗೂ ಮಾಡುತ್ತಾ, ಎಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಬೇಕಂತೇಳಿ ಸಮಿತಿಯ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ.